ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಗರುಡನಿಗೆ ಸತ್ತು ಹೋದ ವ್ಯಕ್ತಿಗಳ ಬಗ್ಗೆ ಕೆಲವೊಂದು ಸತ್ಯಗಳನ್ನ ಹೇಳ್ತಾನೆ. ಆ ಕೆಲಸಗಳನ್ನ ಬದುಕಿರುವ ಮನುಷ್ಯರು ಯಾರು ಕೂಡ ಮಾಡಬಾರ್ದು. ಜನಿಸಿದ ಮನುಷ್ಯನು ಸಾಯಲೇಬೇಕು, ಇದು ಪ್ರಕೃತಿಯ ಧರ್ಮ ಅಂತ ಶ್ರೀಕೃಷ್ಣನು ಹೇಳ್ತಾನೆ. ಮೃತ್ಯುವಿನಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮನುಷ್ಯ ಸತ್ತ ನಂತರ ತನ್ನ ದೇಹವನ್ನ ತ್ಯಾಗ ಮಾಡಬೇಕಾಗುತ್ತೆ. ಸತ್ತ ನಂತರ ಮನುಷ್ಯನು ಈ ಭೂಲೋಕದಿಂದ ಯಾವ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗಬಾರ್ದು. ಆತನ ಜೊತೆಗೆ ಆತನ ಪಾಪ ಪುಣ್ಯಗಳು ಮಾತ್ರ ಹೋಗ್ತವೆ. ಯಾವ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಪಾಪಗಳಿಗಿಂತ ಪುಣ್ಯಗಳನ್ನ ಹೆಚ್ಚಾಗಿ ಮಾಡಿರ್ತಾನೋ ಆತನಿಗೆ ಮರಣದ ಸಮಯದಲ್ಲಿ ಯಾವ ಕಷ್ಟಗಳು ಕೂಡ ಬರೋದಿಲ್ಲ. ಆತನ ಪುಣ್ಯಗಳ ಕಾರಣದಿಂದ ಆತನ ಸಾವು ನೆಮ್ಮದಿಯಿಂದ ಆಗುತ್ತೆ. ಆದ್ರೆ ಯಾರು ಜೀವನದಲ್ಲಿ ಪುಣ್ಯಗಳಿಗಿಂತ ಪಾಪಗಳನ್ನೇ ಹೆಚ್ಚಾಗಿ ಮಾಡಿರ್ತಾರೋ ಆತನಿಗೆ ಸಾವು ಅನ್ನೋದು ಬಹಳ ಭಯಂಕರವಾಗಿರುತ್ತೆ. ಆತನ ಮೃತ್ಯು ಸಮಯದಲ್ಲಿ ಬಹಳ ನೋವನ್ನ ಅನುಭವಿಸಬೇಕಾಗುತ್ತೆ. ಯಮದೂತರು ಆತನನ್ನ ಬಹಳ ಕ್ರೂರವಾಗಿ ಹಿಂಸಿಸ್ತಾರೆ. ಶ್ರೀಕೃಷ್ಣನು ಹೇಳಿದ ಪ್ರಕಾರ ಈ ಆತ್ಮಕ್ಕೆ ಸಂಸಾರ ಸಾಗರದಿಂದ ಏನೂ ಉಳಿಯೋದಿಲ್ಲ. ಆತ್ಮಕ್ಕೆ ಅಂತ್ಯ ಅನ್ನೋದೇ ಇರೋದಿಲ್ಲ. ಅದು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಮತ್ತೆ ಮತ್ತೆ ಜನಿಸುತ್ತಾ ಇರುತ್ತೆ. ಮನುಷ್ಯನ ಶರೀರ ಕೂಡ ಆತ್ಮಕ್ಕೆ ಸೇರಿದ್ದಲ್ಲ. ಈ ಶರೀರ ಕೂಡ ದೇವರಿಂದ ಆತ್ಮವನ್ನ ಸಾಧಿಸಲಾಗಿದೆ. ಆದ್ರೆ ಈ ಶರೀರ ಅನ್ನೋದು ಆತ್ಮಕ್ಕೆ ಸ್ವಂತ ಆಗೋದಿಲ್ಲ. ಈ ಆತ್ಮದ ಸಮಯ ಮುಗಿದ ನಂತರ ಆತ್ಮ ಶರೀರವನ್ನ ಬಿಟ್ಟು ಹೋಗಲೇಬೇಕು. ಆತ್ಮ ಜನಿಸಿದ ನಂತರ ಹಲವಾರು ಭೌತಿಕ ಸುಖಗಳನ್ನ ಅನುಭವಿಸುತ್ತೆ ಮತ್ತು ಸತ್ತು ಹೋದ ಮೇಲೆ ಕೂಡ ಆತ್ಮ ತನ್ನ ಇಷ್ಟಗಳನ್ನ ಮರೆಯೋದಿಲ್ಲ. ಶ್ರೀಕೃಷ್ಣನ ಪ್ರಕಾರ ಮನುಷ್ಯ ಎಲ್ಲಿಯವರೆಗೂ ಭೌತಿಕ ಸುಖಗಳನ್ನ ಬಿಡದೆ ಸಂಸಾರ ಸುಖಗಳನ್ನ ಬಿಡದೆ ಇರ್ತಾನೋ ಅಲ್ಲಿಯವರೆಗೂ ಮನುಷ್ಯ ಬೇರೆ ಬೇರೆ ರೂಪಗಳಲ್ಲಿ ಜನಿಸ್ತಾನೆ ಇರ್ತಾನೆ. ಒಂದು ವೇಳೆ ಮನುಷ್ಯನಿಗೆ ಆಸೆಗಳು ಜಾಸ್ತಿ ಇದ್ರೆ ಆತನು ಸತ್ತ ನಂತರವೂ ಕೂಡ ಈ ಭೂಲೋಕವನ್ನ ಬಿಟ್ಟು ಹೋಗೋದಿಲ್ಲ. ಆತ್ಮದ ರೂಪದಲ್ಲಿ ಇಲ್ಲೇ ತಿರುಗುತ್ತಾ ಇರುತ್ತೆ. ಶ್ರೀಕೃಷ್ಣನ ಪ್ರಕಾರ ಯಾರಾದ್ರೂ ವ್ಯಕ್ತಿ ಸಡನ್ ಆಗಿ ಸತ್ತು ಹೋದ್ರೆ ಆತನು ಪ್ರೇತಾತ್ಮನಾಗಿ ಇಲ್ಲೇ ಸುತ್ತುತ್ತಾ ಇರ್ತಾನೆ. ಮತ್ತು ನಮ್ಗೆ ಇಷ್ಟವಾದವರು ಸತ್ತು ಹೋದಾಗ ಅವರ ನೆನಪಿಗಾಗಿ ಅವರ ವಸ್ತುಗಳನ್ನ ನಾವೆಂದೂ ಕೂಡ ಇಟ್ಕೊಳ್ಳಬಾರದು. ಯಾಕಂದ್ರೆ ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಸತ್ತ ವ್ಯಕ್ತಿಯ ವಸ್ತುಗಳಲ್ಲಿ ಕೂಡ ಕೆಲವೊಂದು ಶಕ್ತಿಗಳು ಇರ್ತವೆ. ಸತ್ತ ವ್ಯಕ್ತಿಗೆ ಆ ವಸ್ತುಗಳು ಹೆಚ್ಚಾಗಿ ಇಷ್ಟ ಇರೋದ್ರಿಂದ ಆ ವ್ಯಕ್ತಿ ಸತ್ತ ನಂತರವೂ ಕೂಡ ಅವುಗಳ ಮೇಲಿರುವ ಮೋಹ ಆತನಿಗೆ ಕಮ್ಮಿಯಾಗಿರೋದಿಲ್ಲ. ಯಾರಾದ್ರೂ ಆ ಆತ್ಮದ ವಸ್ತುಗಳನ್ನ ಬಳಸಿದ್ರೆ ಅವರು ಬಹಳಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಆ ಆತ್ಮ ತನ್ನ ವಸ್ತುಗಳನ್ನ ಬಳಸುವವರಿಗೆ ಬಹಳಷ್ಟು ಕಷ್ಟಗಳನ್ನ ಕೊಡುತ್ತೆ. ಆದ್ರಿಂದ ಸತ್ತ ವ್ಯಕ್ತಿಯ ವಸ್ತುಗಳನ್ನ ಯಾರು ಬಳಸಬಾರದು. ಬೇಕಿದ್ರೆ ಸತ್ತ ವ್ಯಕ್ತಿಯ ವಸ್ತುಗಳನ್ನ ಮನೆಯಲ್ಲೇ ಇಟ್ಕೊಳ್ಬೇಕು ಅಥವಾ ಗಂಗಾ ನದಿಯಲ್ಲಿ ಹಾಕಬೇಕು. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯ ಈ ವಸ್ತುಗಳನ್ನ ನಾವು ಎಂದಿಗೂ ಬಳಸಬಾರದು. ಮೊದಲನೇದಾಗಿ ಸತ್ತ ವ್ಯಕ್ತಿಯ ಫೋಟೋವನ್ನ ಎಲ್ಲಿ ಇಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಶಾಸ್ತ್ರಗಳ ಪ್ರಕಾರ ಸತ್ತ ವ್ಯಕ್ತಿಯ ಫೋಟೋವನ್ನ ಮನೆಯಲ್ಲಿ ತಪ್ಪದೇ ಇಡಬೇಕು. ಮತ್ತು ಸತ್ತ ವ್ಯಕ್ತಿಯ ಫೋಟೋವನ್ನ ಮಾಡಿಸುವಾಗ ಮನೆಯವರು ಒಂದು ವಿಷಯವನ್ನ ನೆನಪಿನಲ್ಲಿಟ್ಕೊಳ್ಬೇಕು. ಅದೇನೆಂದ್ರೆ ನಾವು ಮಾಡಿಸುವ ಫೋಟೋದಲ್ಲಿ ಆ ವ್ಯಕ್ತಿಯ ಮುಖ ನಗುತ್ತಾ ಇರಬೇಕು, ಕೋಪಗೊಂಡಂತೆ ಅಥವಾ ದುಃಖದಲ್ಲಿರುವಂತೆ ಇರಬಾರ್ದು. ಅವರು ಸಂತೋಷವಾಗಿರುವ ಫೋಟೋವನ್ನ ಮಾಡಿಸಬೇಕು. ನಾವು ಆ ಫೋಟೋವನ್ನ ನೋಡಿದಾಗೆಲ್ಲ ಅವರು ನಮ್ಮ ಮೇಲೆ ತೋರಿಸಿದ ಪ್ರೀತಿ ನೆನಪಿಗೆ ಬರಬೇಕು. ಒಂದು ವೇಳೆ ಸತ್ತ ವ್ಯಕ್ತಿ ಸಿಟ್ಟಾಗಿರುವ ಫೋಟೋವನ್ನ ಮಾಡಿಸಿದ್ರೆ ಅದನ್ನ ಮನೆಯಲ್ಲಿಟ್ರೆ ಅದು ನಮ್ಮ ಮನಸ್ಸಲ್ಲಿ ಭಯವನ್ನ ಉಂಟು ಮಾಡುತ್ತೆ. ಚಿಕ್ಕ ಮಕ್ಕಳು ಆ ಫೋಟೋವನ್ನ ನೋಡಿ ಭಯ ಪಡಬಹುದು. ಇದರಿಂದ ಸತ್ತ ವ್ಯಕ್ತಿಯ ಫೋಟೋವನ್ನ ಮಾಡಿಸುವಾಗ ಆ ಫೋಟೋ ನಗ್ತಾ ಇರುವಂತೆ ನೋಡ್ಕೊಳ್ಬೇಕು. ಹಾಗೆ ಸತ್ತ ವ್ಯಕ್ತಿಯನ್ನ ಪ್ರತಿದಿನ ನೆನೆಸಿಕೊಳ್ಳುತ್ತಾ ಅವರ ಫೋಟೋವನ್ನ ಪೂಜಿಸಬಾರದು. ಸತ್ತ ವ್ಯಕ್ತಿಯನ್ನ ಕೇವಲ ಆತನು ಸತ್ತ ದಿನದಂದು ಮಾತ್ರ ಪೂಜಿಸಬೇಕು. ಮತ್ತು ಶಾಸ್ತ್ರಗಳ ಪ್ರಕಾರ ಸತ್ತ ವ್ಯಕ್ತಿಯ ಫೋಟೋಗಳನ್ನ ಪೂಜೆ ಮನೆಯಲ್ಲಿ ಇಡಬಾರ್ದು. ಹೀಗೆ ಮಾಡಿದ್ರೆ ಭಗವಂತನನ್ನ ಅವಮಾನಿಸಿದ ಹಾಗೆ ಆಗುತ್ತೆ. ಇದರಿಂದ ಸತ್ತ ಆತ್ಮ ಬಹಳ ದುಃಖಿಸುತ್ತೆ. ಹಾಗೆ ಸತ್ತ ವ್ಯಕ್ತಿಯ ಫೋಟೋಗಳನ್ನ ಯಾವಾಗ್ಲೂ ಕೂಡ ಉತ್ತರ ದಿಕ್ಕಿಗೆ ಇಡಬೇಕು. ಹಾಗೆ ಅವರ ಮುಖ ದಕ್ಷಿಣ ದಿಕ್ಕಿಗೆ ಇರಬೇಕು. ಉತ್ತರ ದಿಕ್ಕಿಗೆ ಬಿಟ್ಟು ಬೇರೆ ಯಾವ ದಿಕ್ಕಿನಲ್ಲೂ ಕೂಡ ಫೋಟೋವನ್ನ ಹಾಕಬಾರ್ದು. ಮುಖ್ಯವಾಗಿ ಈಶಾನ್ಯ ದಿಕ್ಕಿಗೆ ಸತ್ತ ವ್ಯಕ್ತಿಯ ಫೋಟೋವನ್ನ ಹಾಕಬಾರ್ದು. ಯಾಕಂದ್ರೆ ಇದನ್ನ ಅಶುದ್ಧ ಅಂತ ಹೇಳಲಾಗುತ್ತೆ. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯ ಈ 3 ವಸ್ತುಗಳನ್ನ ನಾವು ಎಂದಿಗೂ ಬಳಸಬಾರದು. ಅವು ಯಾವುವೆಂದ್ರೆ ನಂಬರ್ 1 ವಾಚ್. ಸತ್ತ ವ್ಯಕ್ತಿಯ ವಾಚ್ ನ ನಾವು ಎಂದಿಗೂ ಉಪಯೋಗಿಸಬಾರದು. ಯಾಕಂದ್ರೆ ಆ ವಾಚ್ ನಲ್ಲಿ ಆ ವ್ಯಕ್ತಿಯ ಶಕ್ತಿ ಇರುತ್ತೆ. ಆ ವಾಚ್ ನ ಸತ್ತ ವ್ಯಕ್ತಿ ಬಹಳ ಇಷ್ಟದಿಂದ ಉಪಯೋಗಿಸ್ತಾ ಇರ್ತಾನೆ. ಇದರಿಂದ ಸತ್ತ ವ್ಯಕ್ತಿಯ ವಾಚ್ ನ ನಾವು ಎಂದಿಗೂ ಬಳಸಬಾರದು. ನಂಬರ್ 2 ಆಭರಣಗಳು. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯ ಬಳೆಗಳು ಮತ್ತು ಆಭರಣಗಳನ್ನ ಕೂಡ ಯಾರು ಬಳಸಬಾರದು. ಏಕೆಂದ್ರೆ ಆ ಆಭರಣಗಳಲ್ಲಿ ಕೂಡ ಸತ್ತ ವ್ಯಕ್ತಿಯ ಶಕ್ತಿ ಇರುತ್ತೆ. ಈ ಆಭರಣಗಳನ್ನ ಸತ್ತ ವ್ಯಕ್ತಿಯು ತಾನು ಸಾಯುವ ಮೊದಲು ಸುಂದರವಾಗಿ ಕಾಣಿಸಬೇಕು ಅಂತ ಧರಿಸ್ತಾ ಇರ್ತಾನೆ. ಅವರು ಸತ್ತ ನಂತರ ಅವುಗಳನ್ನ ಬೇರೆಯವರು ಧರಿಸಿದ್ರೆ ಆ ಆತ್ಮದ ಸ್ಪರ್ಶ ಅವರಿಗೆ ತಾಕುತ್ತೆ.
ಆಗ ಆ ಆತ್ಮ ಆ ವ್ಯಕ್ತಿಯನ್ನ ಪೀಡಿಸುತ್ತಾ ಇರುತ್ತೆ. ಇದರಿಂದ ಸತ್ತ ವ್ಯಕ್ತಿಯ ಆಭರಣಗಳನ್ನ ಯಾರು ಕೂಡ ಬಳಸಬಾರದು. ಬೇಕಾದ್ರೆ ಸತ್ತ ವ್ಯಕ್ತಿಯ ಆಭರಣಗಳನ್ನ ಕರಗಿಸಿ ಹೊಸ ಆಭರಣಗಳನ್ನ ಮಾಡಿಸಿಕೊಳ್ಳಬಹುದು. ನಂಬರ್ 3, ಬಟ್ಟೆಗಳು. ಸತ್ತ ವ್ಯಕ್ತಿಯ ಬಟ್ಟೆಗಳನ್ನ ಯಾರು ಬಳಸಬಾರದು. ಸತ್ತ ವ್ಯಕ್ತಿಯ ಆತ್ಮದ ಆಲೋಚನೆಗಳು, ಆ ವ್ಯಕ್ತಿಯ ಸ್ಪರ್ಶ ಆ ಬಟ್ಟೆಗಳಲ್ಲಿ ಇರುತ್ತೆ. ಆದ್ರಿಂದ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನ ಯಾರು ಬಳಸಬಾರದು. ಒಂದ್ ವೇಳೆ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನ ಯಾರಾದ್ರೂ ಬಳಸಿದ್ರೆ ಆ ವ್ಯಕ್ತಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದರಿಂದ ಸತ್ತ ವ್ಯಕ್ತಿಯ ಬಟ್ಟೆಗಳನ್ನ ಕೂಡ ಯಾರು ಬಳಸಬಾರದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಸತ್ತ ವ್ಯಕ್ತಿಯ ಯಾವ ವಸ್ತುಗಳನ್ನ ಬಳಸಬಾರದು ಅನ್ನೋದನ್ನ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.